ದರ್ಶನ್ ಹಾಗೂ ಪವಿತ್ರ ಗೌಡ ಸುಮಾರು 10 ವರ್ಷಗಳಿಂದ ಸ್ನೇಹಿತರಾಗಿದ್ದರು. ಈ ವಿಷಯವನ್ನು ಸ್ವತಃ ಪವಿತ್ರ ಗೌಡ ಅವರೇ ಹಂಚಿಕೊಂಡಿದ್ದರು. ಆದರೆ ಅಚಾನಕ್ಕಾಗಿ ನಡೆದ ಕೊಲೆಯಲ್ಲಿ ಆರೋಪಿಗಳಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋವು ಅನುಭವಿಸುತ್ತಿದ್ದಾರೆ. ಇಬ್ಬರೂ ಒಂದೇ ಜೈಲಿನಲ್ಲಿದ್ದರೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಇದ್ದಕ್ಕಿದ್ದಂತೆ ಪವಿತ್ರ ಗೌಡ ದರ್ಶನ್ ನೋಡಲು ಬ್ಯಾರಕ್ ಬಳಿ ಹೋದಾಗ ದರ್ಶನ್ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ? ಹೌದು, ನಟ ದರ್ಶನ್ ಹಾಗೂ ಪವಿತ್ರ ಗೌಡ 2-3 ಬಾರಿ ಕೋರ್ಟ್ನಲ್ಲಿ ಭೇಟಿಯಾದರೂ ಕೂಡ ದರ್ಶನ್ ಪವಿತ್ರ ಗೌಡ ಅವರಿಂದ ಅಂತರ ಕಾಯ್ದುಕೊಂಡಿದ್ದರು. ಆದರೆ ಪವಿತ್ರ ಗೌಡ ಹಠ ಮಾಡಿ ದರ್ಶನ್ ಅವರ ಹೊಸ ಫೋನ್ ನಂಬರ್ ಕೂಡ ಪಡೆದುಕೊಂಡಿದ್ದರು. ಆದರೆ ಇದೀಗ ಜೈಲಿನಲ್ಲಿ ದರ್ಶನ್ ನೋಡಲೇಬೇಕೆಂದು ಹಠ ಮಾಡಿ ಜೈಲರ್ ಅನುಮತಿ ಪಡೆದು ದರ್ಶನ್ ನೋಡಲು ಹೋದಾಗ ದರ್ಶನ್ ನಾನು ಯಾರನ್ನು ನೋಡಲ್ಲ, ನನಗೆ ಯಾರನ್ನು ಕೂಡ ಭೇಟಿ ಮಾಡಲು ಮನಸ್ಸಿಲ್ಲ ಎನ್ನುವ ಮಾತು ಹೇಳಿದ್ದು, ಈ ಮಾತು ಕೇಳಿ ಪವಿತ್ರ ಗೌಡ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.